ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್ ಚಿಕ್ಕಮಗಳೂರು ಹಾಗೂ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ, ಪ್ರಸಾದ್ ನೇತ್ರಾಲಯ ಉಡುಪಿ ಹಾಗೂ ಸರ್ಕಾರಿ ಆಸ್ಪತ್ರೆ ಕೆಆರ್ ಪೇಟೆ, ಶೌರ್ಯ ವಿಪತ್ತು ಘಟಕ ಇವರ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಕಣ್ಣಿನ ಪೊರೆ ಚಿಕಿತ್ಸೆ ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜಿಲ್ಲಾ ನಿರ್ದೇಶಕ ಸದಾನಂದ್ ಭಂಗೇರ ಅವರು ಬಡವರು ನಿರ್ಗತಿಕರ ಬದುಕಿನ ಆಶಾಕಿರಣವಾಗಿರುವ ಹೆಗ್ಗಡೆ ದಂಪತಿಗಳ ದೂರದೃಷ್ಟಿಯಿಂದಾಗಿ ಅನೇಕ ಕಾರ್ಯಕ್ರಮಗಳ ಮೂಲಕ ಪ್ರತಿ ಮನೆ ಬೆಳಗುವ ಕೆಲಸ ಮಾಡುತ್ತಿದ್ದಾರೆ. ಅದರಂತೆಯೇ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ವತಿಯಿಂದ ಇಂದು ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ನವರಾತ್ರಿ ನಾವು ಕಂಡಿದ್ದೀವಿ, ಅದರಿಂದಾಗಿ ಅದು ಇದೆ. ಅದರೊಟ್ಟಿಗೆ ನೋಡಿ ಇವತ್ತು ಮಾಡುವ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಇದೆ. ಡಾಕ್ಟರ್ಗಳನ್ನೆಲ್ಲ ಬರ್ಲಿಕ್ಕೆ ನೀವೇನು ತೀರ್ಮಾನ ಮಾಡ್ತೀರೋ ಇಲ್ಲಿಯ ಗಣ್ಯರು, ಉದಾಹರಣೆಗೆ ಕಣ್ಣಿನ ಶಿಬಿರನ, ಅಲ್ಲಿನ ಶಿಬಿರನ, ಇಲ್ಲದ್ರೆ ಬೇರೆ ಬೇರೆ ಏನು ಇಲ್ಲಿ ಸಮಸ್ಯೆ ಉಂಟು ಆ ಊರಲ್ಲಿ, ಇದನ್ನು ಗುರುತಿಸಿಕೊಂಡು ದೂರದ ಡಾಕ್ಟರನ್ನ ಕರೆದು ಒಂದು ದಿನ ನಿಮ್ಮ ಜೊತೆಯಲ್ಲಿ ಇಟ್ಟುಕೊಂಡು ಅವರು ನಿಮಗೆ ಆಶೀರ್ವಾದ ಮಾಡಿ ಇಂಥ ಕಾರ್ಯಕ್ರಮಗಳನ್ನ ಇಟ್ಟುಕೊಂಡಿದ್ದಾರೆ. ಯಾಕೆ ನಮ್ಮ ಒಟ್ಟಾರೆ ಉದ್ದೇಶ ಏನಂತ ಹೇಳಿದ್ರೆ ಗ್ರಾಮದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಪೂಜ್ಯ ರಾಮನವರ ಆಶೆ. ಅದರಿಂದ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದರೊಟ್ಟಿಗೆ ಜಿಲ್ಲೆಯಲ್ಲಿ ನಾವು 7 ಗಂಟೆ ಚೆನ್ನಾಗಿ ನಿದ್ದೆ ಮಾಡಬೇಕಪ್ಪ, 7 ಗಂಟೆ. ಮತ್ತೆ 7 ಗಂಟೆ ನಮ್ಮ ಮನೆಯವರ ಬಗ್ಗೆ ಚಿಂತನೆ ಮಾಡಬೇಕು. ಮತ್ತೆ 7 ಗಂಟೆ ನಮ್ಗೆ ಯಾರು ಕೆಲಸ ಕೊಟ್ಟಿದ್ದಾರೋ ಆ ಕೆಲಸ ಚೆನ್ನಾಗಿ ಮಾಡಬೇಕಂತ ಇದನ್ನ ನಾವು ಹಿರಿಯರಿಂದ ನಾವು ಪಡ್ಕೊಂಡಿದ್ದೇವೆ. ಹಾಗೆ ನೀವು ಕೂಡ ಹಾಗೆ ಈಗ ನಿದ್ದೆ ಮಾಡೋದನ್ನು ಕಡಿಮೆ ಮಾಡಿದ್ದೀವಿ. ಡಾಕ್ಟರ್ ಹತ್ರ ಹೋದ್ರೆ ಹೇಳ್ತಾರೆ ನಿದ್ದೆ ಫುಲ್ಲು ಮಾಡಬೇಕು, ನೀವು 8 ಗಂಟೆ ಮಾಡಬೇಕು ಅಂತ ಹೇಳ್ತಾರೆ. ಆನಂತರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಚೆನ್ನಾಗಿ ನೀರು ಕುಡಿಬೇಕು, ಒಂದು 7-8 ಲೀಟರ್ ಆದ್ರೂ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಎಲ್ಲಿ ನೀರು ಕುಡಿತೀವಿ? ಅದು ಕೂಡ ನಮ್ಮ ಧರ್ಮಸ್ಥಳಕ್ಕೆ ನೀವು ಬಂದ್ರೆ, ನಮ್ಮ ಮಂಗಳೂರಿಗೆ ಬಂದ್ರೆ ನೀರು ತನ್ನಷ್ಟಕ್ಕೆ ಕುಡಿಸುತ್ತೆ ಬೇವರೆಲ್ಲ ಆಗಿ ಸೆಕೆಯಲ್ಲಿ. ಆದ್ರೆ ಇಲ್ಲಿ ಕೋಲ್ಡ್, ಇಲ್ಲಿ ನೀರು ಕುಡಿದೇ ಬೇಡ ಅಂತ ಆಗುತ್ತೆ. ಮತ್ತೆ ಅದರಿಂದಲೇ ಬೇರೆ ಬೇರೆ ಕಾಯಿಲೆ ಬರುತ್ತೆ, ಕಿಡ್ನಿ ಅದು ಇದೆಲ್ಲ ಕಾಯಿಲೆ ಬರುತ್ತೆ ಅಲ್ವಾ. ಇಲ್ಲಿ ಬೆವರು ಬೇಕಂತೆ, ಉಲ್ಲಾಸ ಜಾಸ್ತಿ ಅಂತ ಬೆವರಿಗೆ. ಆದ್ರಿಂದಾಗಿ ಏನಂತೇಳಿ ಚೆನ್ನಾಗಿ ನೀರು ಕುಡಿಬೇಕು ಅಂತ ಹಿರಿಯರು ಹೇಳ್ತಾರೆ. ಅದರೊಟ್ಟಿಗೆ ಟೆನ್ಷನ್ ಕಡಿಮೆ ಮಾಡ್ಬೇಕಂತ. ಇವಾಗ ಶುಗರ್ ಬರೋದು ಯಾವುದರಲ್ಲಿ? ನನಗೆ ಕೂಡ ಶುಗರ್ ಇದೆ. ಯಾಕೆ ಬಂತು? ಟೆನ್ಷನ್ ಮಾಡಿದ್ರೆ ಮತ್ತೆ ನಿದ್ದೆ ಮಾಡದಿದ್ರೆ ಕಟ್ಟಿಟ್ಟ ಬುತ್ತಿ ಶುಗರ್ ಒಮ್ಮೆ ಬಂದ್ರೆ ಅದು ಜೀವನ ಪರ್ಯಂತ ಇರುತ್ತೆ. ತಾಲೂಕಲ್ಲಿ ಹೆಣ್ಮಕ್ಳಿಗೇನೆ ಪೂಜ್ಯರು ಅಮ್ಮನವರು ಇಟ್ಕೊಂಡಿದ್ದಾರೆ. ಅದಕ್ಕೊಂದು ಮೇಡಮ್ ನೇಮಕ ಮಾಡಿದ್ದಾರೆ ನೋಡಿ. ಏನಂತ ಹೇಳಿದ್ರೆ ತಾಲೂಕಿಗೆ ಒಬ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಅದರಲ್ಲಿ ನೋಡಿ, ನಿಮ್ಮ ಊರಿನಲ್ಲಿ ನೇಮಕ ಮಾಡಿದ ಒಬ್ರು ಮೇಡಮ್ ನೋಡಿ ಎದುರಿಲ್ಲಿ ನೋಡಿ. ಕೇಂದ್ರದ ಏನಂತ ಹೇಳಿದ್ರೆ ಹೊಲಿಗೆ ನೀವೇನು ಒಂದು 10 ಜನ ಒಂದು 50 ಜನ ಹೆಣ್ಮಕ್ಳು ಒಟ್ಟಾಗಿ ಸೇರಿದ್ರೆ ನಾವು 3 ತಿಂಗಳು ಹೊಲಿಗೆ ತರಬೇತಿಯನ್ನು ಮಾಡ್ತೇವೆ. ನೀವು ಅಂಗಡಿ ಮಾಡ್ಬೇಕಂತ ಅಲ್ಲ. ಈಗಿನ ಕಾಲದಲ್ಲಿ ಸ್ವಲ್ಪ ಟಿಚ್ ಹಾಕ್ಲಿಕ್ಕಿದ್ರೆ 100 ರೂಪಾಯಿ ಬೇಕು ಅಂತ. ನಮ್ಮ ಮನೆಯ ಮಕ್ಕಳಿದ್ದು ಬಟ್ಟೆ ಬರೆಗಳನ್ನು ನಾವೇ ಉಳಿದುಕೊಳ್ಳಿ. ಕ್ಲಾಸ್ SLC ಮಕ್ಕಳಿಗೆ, PUC ಮಕ್ಕಳಿಗೆ 3 ತಿಂಗಳು ಧರ್ಮಸ್ಥಳದಿಂದ ಒಬ್ರು ಟೀಚರ್ ರೆಡಿ ಮಾಡಿಕೊಂಡು ಅವರಿಗೆ ನಾವು ಏನಂತ ಹೇಳಿದ್ರೆ ಟ್ಯೂಷನ್ ಕ್ಲಾಸ್ ಅನ್ನು ಕಲಿಸ್ತೀವಿ. ಕಳೆದ ವರ್ಷ ಟ್ಯೂಷನ್ ಕ್ಲಾಸ್ ಅಲ್ಲಿ ನಮ್ಮಲ್ಲಿ ಧರ್ಮಸ್ಥಳದಲ್ಲಿ ಯಾರು ಸೇರಿದ್ದಾರೆ ಅವರು ಒಳ್ಳೆ ಮಾರ್ಕ್ ಅನ್ನು ಪಡೆದಿದ್ದಾರೆ ಅಲ್ಲ ಮೇಡಮ್? ಒಳ್ಳೆ ಅಂಕವನ್ನು ಪಡೆದು ಶಾಲೆಯಲ್ಲಿ, ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ಮಾಡಿದ ಹಾಗೆ ಜ್ಞಾನ ವಿಕಾಸದಲ್ಲಿ ಕೂಡ ವಾರ್ಷಿಕೋತ್ಸವ ಇದೆ. ಇದನ್ನು ಕೂಡ ನಾವು 4,000 ಧರ್ಮಸ್ಥಳದಿಂದ ದುಡ್ಡು ಬರುತ್ತೆ. ತಾಲೂಕಿನಲ್ಲಿ ಎಷ್ಟು ಕಾರ್ಯಕ್ರಮ ಕೆಲವರಿಗೆ ಸ್ವಲ್ಪ ಬಾಕಿ ಆಗಿದೆ ಕೊಡ್ಲಿಕ್ಕೆ, ಅವರ ಸಂಘದ ಲಾಭ ಇಲ್ಲ ಕೊಡ್ಲಿಲ್ಲ. ಕೆಲವು ಸಂಘದ ಲಾಭ ಇಟ್ಟು ಕೊಟ್ಟಿದ್ದೀವಿ, ಒಬ್ಬೊಬ್ಬರಿಗೆ ಎಷ್ಟು ಕೊಟ್ಟಿದ್ದೀವಿ. ನಿಮ್ಮಲ್ಲಿ ಯಾರು ಮಾಡಿದ್ದಾರೆ? ಗಂಡ ಹೆಂಡತಿಗೆ ನಾವು ಕಾರ್ಡ್ ಮಾಡ್ತೇವೆ, ಅದಕ್ಕೆ ಆರೋಗ್ಯ ರಕ್ಷಾ ಅಂತ ಹೇಳ್ತೀವಿ. ಯಾವ ರಕ್ಷಾ? ಅದನ್ನು ಒತ್ತಾಯ ಮಾಡ್ಬೇಕು ನಾವು ಮಾಡ್ಲಿಕ್ಕೆ. ಕೆಲವರಲ್ಲಿ ಹೋದಾಗ ಹೇಳ್ತಾರೆ ನೀವು ಆರೋಗ್ಯ ಕಾರ್ಡ್ ಏನಾದ್ರು ಮಾಡಿ ಸಂಘ ಬಿಡ್ತೀವಿ ಅಂತ ಹೇಳ್ತಾರೆ. ಅಂತವ್ರು ಇದ್ದಾರೆ ನಮ್ಮಲ್ಲಿ. ಮತ್ತೆ ಕಷ್ಟ ಬಂದಾಗ ಅವ್ರು ಓಡಿಕೊಂಡು ಬರ್ತಾರೆ, ಪರಿಹಾರ ಕೊಡಿ ಅಂತ ಹೇಳ್ತಾರೆ. ಎಲ್ಲಿಂದ ಪರಿಹಾರ ಕೊಡು? ಕಾರ್ಡ್ ಮಾಡೋದಿದ್ರೆ ಜನವರಿ ಕಾರ್ಡ್ ಮಾಡಬೇಕು, ಆಗ ಮಾಡಲ್ಲ. ಮತ್ತೆ ಪರಿಹಾರ ಕೊಡಿ ಅಂತ ಹೇಳ್ತಾರೆ. ಎಲ್ಲಿಂದ ಕೊಡು? ಸಂಘದಲ್ಲಿ ದುಡ್ಡು ಕಟ್ಟಲ್ಲ ಅಂತ ಹೇಳ್ತಾರೆ. ಪ್ಯಾಕೇಜ್ಗಳನ್ನೆಲ್ಲ ಇಟ್ಕೊಂಡು ಆ ಡಾಕ್ಟರ್ನ ಕರೆದು ಈ ಕಡಿಮೆಯಲ್ಲಿ ಅವರಿಗೆ ಒಳ್ಳೆಯ ಇದು ಉಚಿತ ಆರೋಗ್ಯ, ಒಳ್ಳೆಯ ಆರೋಗ್ಯ ತಪಾಸಣೆ ಮಾಡಬೇಕು, ಆಪರೇಷನ್ ಮಾಡಬೇಕು ಅಂತ ಈ ವರ್ಷಕ್ಕೊಂದ್ಸಲ ಡಾಕ್ಟರ್ ಕರೆದ ಮೀಟಿಂಗ್ ಆಗುತ್ತೆ ಅದರ ಮಾಲಕರನ್ನು. ಗೊತ್ತಾಯ್ತಲ್ಲ? ಅದರ ಒಟ್ಟಿಗೆ ಇನ್ನೊಂದು ವಿಚಿತ್ರ ಕಾರ್ಯಕ್ರಮ ಇದೆ. ಸಂಘದ ಸದಸ್ಯರ ಮಕ್ಕಳು ಸಾಲ ಮಾಡಿ, ಮಕ್ಕಳಂತಿದ್ರೆ ಮನೆಯವರು ಮತ್ತು ಅವ್ರ ಸಂಘದ ಸದಸ್ಯರು ಏನಾದರೂ ಕಲ್ಲು ಮರ ಅಲ್ಲ, ಕಲ್ಲು ಮರಕ್ಕೆ ಕೂಡ ಕಾಯಿಲೆ ಇದೆ.
ಡೆತ್ ಆದ್ರೆ ಮುಂದಿನ ಸಾಲ ಮನ್ನಾ ಆಗುತ್ತೆ. ಇನ್ನೊಂದು ಈಚೆ ಕಾರ್ಯಕ್ರಮದಲ್ಲಿ ಪ್ರಸಾದ್ ನೇತ್ರಾಲಯದ ವೈದ್ಯರಾದ ಡಾಕ್ಟರ್ ಪ್ರೇಮ್, CHO ಶ್ವೇತಾ, ನಿವೃತ್ತ ಶಿಕ್ಷಕರಾದ ಮೋಹನ್ ರಾಜ್ ಅರಸ್, PRO ಮೋಹನ್ ದಾಸ್, ಶೌರ್ಯ ಕ್ಯಾಪ್ಟನ್ ವಿನಯ್ ಹಾಗೂ ಸದಸ್ಯರು, ಆಸ್ಪತ್ರೆ ಸಿಬ್ಬಂದಿಗಳಾದ ಶ್ರೀ ರಕ್ಷಾ, ಪ್ರತೀಕ್ಷಾ, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಶ್ರುತಿ, ಮೇಲ್ವಿಚಾರಕ ಹೇಮಂತ್, ಸೇವಾ ಪ್ರತಿನಿಧಿ ನೇತ್ರಾವತಿ, ಅರಿಶಿಣ ಕುಂಕುಮ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು ಇದ್ದರು.